ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವಿತ್ ಗೌರವ್. ಬೆಳಗಾಂ ಡಿಸ್ಟಿಕ್ಕು ಗೋಕಾಕ್ ತಾಲೂಕಿನ ಕಳ್ಳೊಳ್ಳಿ ಪಂಚಾಯತಿ ಅಧ್ಯಕ್ಷನ ಭೇಟಿಯಾಗಿ ಬಂದಿದ್ದೀವಿ. ಅವರೊಂದು ಮಹಿಳಾ ವ್ಯಕ್ತಿ ಆಗಿದ್ಕೊಂಡು ಒಂದು ಜನಸೇವೆ ಮಾಡ್ತಾ ಬಂದಿದ್ದಾರೆ. ನೋಡೋಣ ಅವ್ರು ಯಾವ ರೀತಿ ಜನಸೇವೆ ಮಾಡಿದ್ದಾರೆ, ಯಾವ ರೀತಿ ಅವರ ಕಿರುಪರಿಚಯ ಮಾಡಿಕೊಡ್ತಾರಂತ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ಮೇಡಮ್ ನಮ್ಮ ಹೆಸರು ಈರವ ಧರ್ಮನ ನಂದಿರಿ. ಅಲ್ಲಿ ನೋಡಿ ಮಾತಾಡಿ. ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಹೆಸರು? ಸರ್ ಸರ್ ಹನುಮಂತ ಧರ್ಮನ ನಂದಿರಿ. ಹನುಮಂತ್ ಧರ್ಮನ ನಂದಿರಿ. ನಂದಿ. ಸರ್ ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಬಂದಿದ್ದೀರಾ ಮೇಡಮ್? ನಾವು ಕಲ್ಲೋಳಿ ಗ್ರಾಮ ಪಂಚಾಯತಿಯಿಂದ ಗೆದ್ದು ಕಲ್ಲೋಳಿ ಗ್ರಾಮ ಪಂಚಾಯತಿಯಿಂದ ಗೆದ್ದು ಬಂದಿರಿ. ಇವಾಗ ಯಾವ ಸ್ಥಾನದಾಗಿದ್ದೀರಿ? ನಾವು ಈಗ ಅಧ್ಯಕ್ಷ ಸ್ಥಾನದಾಗಿದ್ದೀರಿ. ಇದು ಫಸ್ಟ್ ಪೀರಿಯಡ್ ಅಥವಾ ಸೆಕೆಂಡ್ ಪೀರಿಯಡ್? ಅದು ಎಲೆಕ್ಷನ್ ಎರಡನೇ ಪೀರಿಯಡ್. ಫಸ್ಟ್ ಪೀರಿಯಡ್ ಅಲ್ಲಿ ಯಾವ ವರ್ಷದಲ್ಲಿ ನಿಂತಿದ್ರಿ? 2005 ನಿಂತು ಗೆದ್ದು ಬಂದಿದ್ರಿ. ಅವಾಗ ಯಾವ ಸ್ಥಾನದಾಗಿದ್ರಿ ಮೇಡಮ್? ಉಪಾಧ್ಯಕ್ಷ ಸ್ಥಾನದಾಗಿದ್ರಿ. ಹಿಂದಿನ ಪೀರಿಯಡ್ ಅಲ್ಲಿ ಒಂದು ಫಸ್ಟ್ ಪೀರಿಯಡ್ ಅಲ್ಲಿ ಉಪಾಧ್ಯಕ್ಷ ಸ್ಥಾನ ಸಿಕ್ಕಿತ್ತು. ಯಾವ ರೀತಿ ನಿಮ್ಮ ಊರನ್ನ ಯಾವ ರೀತಿ ಒಂದು 5 ವರ್ಷ ಅವಧಿಯಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದಿರ? ನಾವು ಎಷ್ಟು ಗ್ರಾಮ ಪಂಚಾಯತಿಗೆ ಬಂದದ್ದು ಕೆಲಸ ಎಲ್ಲ ನಮ್ಗೆ ನಾವು ಮಾಡಿಸಿದ್ವಿ. ಸಾರ್ವಜನಿಕ ಎಲ್ಲ ಕಡೆ ಮಾಡಿಸಿದ್ವಿ. ಮಣ್ಣಿ, ಟಾಯ್ಲೆಟು, ಹಿಂಗ್ ರೋಡ್ ಇವು ಎಲ್ಲ ಕಡೆ ಮಾಡಿಸಿದ್ರು. ಎಲ್ಲಾನು ಮಾಡಿಸಿದ್ರ. ಸರ್, ಇವಾಗ ನಿಮ್ಮ ತಾಯವರು ಫಸ್ಟ್ ಟೈಮ್, ಇದು ಸೆಕೆಂಡ್ ಟೈಮ್ ನಿಂತು ಗೆದ್ದು ಬಂದಿದ್ದಾರೆ. ನಿಮ್ಮ ತಾಯವರು ಫಸ್ಟ್ ಟೈಮ್ ನಿಂತಾಗ ಅವರ 5 ವರ್ಷ ಅವಧಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಮಾಡಿಸಿರ್ಬೋದು ಸರ್? ಸರ್, ರೋಡ್ ಆಗಲಿ, ಮನಿ ಆಗಲ್ರಿ, ರೋಡ್ ಆಗಲ್ರಿ, ಮನಿ ಆಗಲ್ರಿ, ಇಂಥವು ಯಾವ ಸಮಸ್ಯೆ ಬಂದ್ರು ಅವ್ನು ಇದನ್ನ ಮಾಡಿರಿ, ಎಲ್ಲ ಕ್ಲಿಯರ್ ಮಾಡಿ. ಎಲ್ಲ ಮನಿ, ರೋಡು, ಗಟಾರು, ಎಲ್ಲ ರೋಡ್ ಲೈಟ್ಸ್, ಬಡವ್ರ ಮನೆ ಕೊಡೋದಿರ್ಬೋದು, ವಿಧವಾ ವೇತನ ಇರ್ಬೋದು, ಏನಾದ್ರು ಕೆಲಸ 5 ವರ್ಷ ಅವಧಿಯಲ್ಲಿ ಎಲ್ಲಾನು ಕೆಲಸ ಮಾಡಿದಾರ. ಇವಾಗ ಮತ್ತೆ ಜನರ ಅಪೇಕ್ಷೆ ಮೇರೆಗೆ ಒಂದು ಒಳ್ಳೆ ಕೆಲಸ ಮಾಡಿದಕ್ಕೆ ಜನರು ಮತ್ತೆ ನಿಮ್ಮನ್ನ ಈ ಬಾರಿನೂ ಆರಿಸಿ ತಗೊಂಡ್ ಬಂದಿದ್ದಾರೆ. ಇವಾಗ ಒಂದು ಹೋದ್ ಪೀರಿಯಡ್ ಅಲ್ಲಿ ಉಪಾಧ್ಯಕ್ಷ ಆಗಿದ್ರಿ, ಈ ಬಾರಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಸೊ ಇವಾಗ ಈ 4.5 ವರ್ಷ ಅವಧಿ ಕಳೆದಿದ್ದಾರೆ. 4.5 ವರ್ಷ. ಈ 4.5 ವರ್ಷ ಅವಧಿಯಲ್ಲಿ ಒಂದು ಅಧ್ಯಕ್ಷ ಆಗಿದ್ಕೊಂಡು ನಿಮ್ಮ ತಾಯಿಯವರು ಅವ್ರ ಜೊತೆ ನೀವು ಸೇರ್ಕೊಂಡು ಯಾವ ರೀತಿ ಒಂದು ಊರನ್ನ ಸುಧಾರಣೆ ಮಾಡಿದಾರ, ಏನೆಲ್ಲ ಕೆಲಸ ಮಾಡ್ತಿದಾರ ಈ ಪೀರಿಯಡ್ ಅಲ್ಲಿ? ಈ ಪೀರಿಯಡ್ ಅಲ್ರಿ, ತೋಟದಲ್ಲಿ ಕೃಷಿ ಹೊಂಡಾಗ್ಲಿ, ಮತ್ತು ದನಗಳು ಸಡ್ಡ ಆಗಲ್ರಿ, ಕೃಷಿದ ಬಗ್ಗೆ ರೀ, ಸಾರ್ವಜನಿಕದ ಇದನ್ನ ರಸ್ತೆ ಆಗಲ್ರಿ, ಹೇಳಿ, ಇವೆಲ್ಲ ಮಾಡಿಸಿದ್ರಿ. ಗ್ರೌಂಡ್ ಲೆವೆಲಿಂಗ್ ಆಗಲ್ರಿ, ಎಲ್ಲ ಮಾಡಿಸಿದ್ರಿ. ಮತ್ತಿನ್ನೇನು ಮಾಡ್ತೀರಾ ಮೇಡಮ್? ನಾವ್ರಿ ಈಗ ಎಷ್ಟು ಬಂದಿತ್ತಲ್ಲ ಎಲ್ಲಾರ್ಗು ಹಂಚಿಕೊಟ್ಟು ಸ್ಕೂಲ್ಗಳಿಗೆ ಕೆಲಸ ಮಾಡಿಸಿದೀವ್ರಿ. ಟಾಯ್ಲೆಟು, ಮತ್ತ ಕೃಷಿ ಹೊಂಡಾರಿ, ಕುರಿ ಶೆಡ್ರಿ, ಮತ್ತ ಇವೆಲ್ಲ ಕಡೆ ಮಾಡಿಸಿದನ್ರಿ. ಎಲ್ಲಾ ಕೆಲಸನೂ ಮಾಡಿಸಿಲ್ಲ ಊರಿಗೂ. ನಿಮ್ಮ ಗ್ರಾಮ ಪಂಚಾಯತಿಗೆ ಎಷ್ಟು ಊರು ಸೇರುತ್ತೆ ಮೇಡಮ್? ಎಷ್ಟು ಊರು ಸೇರಿ ಒಂದು ಗ್ರಾಮ ಪಂಚಾಯತ್ ಆಗಿದೆ? ಎಷ್ಟು ಹಳ್ಳಿ ಸೇರಿ? ಇದು ಒಂದು ಹನುಮಪುರ, ಒಂದು ಕಲ್ಲೋಳಿ, ಎರಡು ಸೇರಿ ಒಂದು ಗ್ರಾಮ ಪಂಚಾಯತ್. ಮೇಡಮ್, ಇವಾಗ ಇನ್ನೂ 1.5 ವರ್ಷ ಟೈಮ್ ಐತ್ರಿ ನಿಮ್ಗೆ. ಇನ್ನೂ 1 ವರ್ಷೊಳಗ ಇನ್ನೂ ಯಾವ ರೀತಿ ನಿಮ್ಮ ಊರನ್ನ ಸುಧಾರಣೆ ಮಾಡ್ಬೇಕಂತ ಅನ್ಕೊಂಡಿರಿ? ಇನ್ನ ಏನೆಲ್ಲ ಕೆಲಸ ಬಾಕಿ ಉಳಿದೈತ್ರಿ ಮಾಡೋದು? ಇನ್ನೂ ಎಷ್ಟು ಕೆಲಸ ಪಂಚಾಯತಿಗೆ ಬಂದ್ರು ಅಷ್ಟೆಲ್ಲ ನಾ ಜನ ಸೇವೆ ಮಾಡ್ತೇನೆ. ಜನರ ಸೇವೆ ಮಾಡ್ತೀನಿ. ಸರ್, ಇವಾಗ ನೀವು ಯಾವ ರೀತಿ ಒಂದು ಅಭಿವೃದ್ಧಿ ಮಾಡಿಸ್ಬೇಕಂತ ಅನ್ಕೊಂಡಿದ್ರೆ ಇನ್ನೂ 1.5 ವರ್ಷ ಅವಧಿಯಲ್ಲಿ ಏನ್ ಕೆಲಸ ಮಾಡ್ಬೇಕಂತ ಅನ್ಕೊಂಡಿರಿ? ಉಳಿದಿರೋ ತೋಡೆ ಉಳಿದ ಒಂದು ಸ್ವಲ್ಪ ರೋಡ್ ಒಂದು ಸಮಸ್ಯೆ ಅದಾವ್ರಿ, ಅವು ಅಷ್ಟ್ರಿ. ಒಂದು ಸ್ವಲ್ಪ ಇದನ್ರಿ ಜನರಲ್ ಇದನ್ರಿ ಟಾಯ್ಲೆಟ್ಗಳು ಅಲ್ರಿ, ಸಾರ್ವಜನಿಕ ಶೌಚಾಲಯ ಅಲ್ರಿ, ಅವು ಒಂದು ಸ್ವಲ್ಪ ಇದನ್ನ ಅದಾವ್ರಿ. ಈಗ ಮುಂದಿನ 1.5 ವರ್ಷದೊಳಗ ಮೇಡಮ್, ನೀವು ಒಂದು ಮನೆ ಕೆಲಸ ಮಾಡ್ಕೊಂಡಿದ್ರಿ. ಫಸ್ಟ್ ಮನೆ ಕೆಲಸ ಮಾಡ್ಕೊಂಡಿರೋರು ರಾಜಕೀಯಕ್ಕೆ ಏನಂತ ಅನ್ಕೊಂಡು ಬಂದ್ರಿ? ರಾಜಕೀಯ ಜನರನಾಗ ಬೇಕಾಗಿ ಜನರಿಗೆ ನಾ ಒಳ್ಳೆ ಕೆಲಸ ಮಾಡುತ್ತೇನೆ ಅಂತ ಹೇಳಿ ನಾನು ರಾಜಕೀಯ ಒಳಗೆ ಸೇರಿದೆ. ಒಂದು ಜನಸೇವೆ ಮಾಡೋಣ ಅಂತ ಬಂದಿದ್ದೀರಿ. ಇವಾಗ ನೀವು ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ರಿ? ಮೊದಲ 2005 JDS. ಇವಾಗ ಬಿಜೆಪಿ. ಇವಾಗ ಬಿಜೆಪಿ ಇದ್ದಾರೆ. ಎಷ್ಟು ವರ್ಷದ ಒಂದು ರಾಜಕೀಯ ಒಡನಾಟ ಇದೆ? ಎಷ್ಟು ವರ್ಷದ ಒಂದು ರಾಜಕೀಯ ಅನುಭವ ಇದೆ? ಒಂದು 10 ವರ್ಷ. 10 ವರ್ಷದ ಒಂದು ರಾಜಕೀಯ ಅನುಭವ ಇದೆ. ಸರ್, ತಮ್ಮದು ವೈಯಕ್ತಿಕ ವೃತ್ತಿನ ಸರ್? ವೈಯಕ್ತಿಕ ಕೆಲಸನ ಸರ್ ನಿಮ್ದು? ನಮ್ದು ವೈಯಕ್ತಿಕ ಕೆಲಸ ಅಗ್ರಿಕಲ್ಚರ್, ಆಮೇಲೆ ಸಾರ್ವಜನಿಕ ಸೇವೆ ಮಾಡ್ತಾ ಇದ್ದೀರಾ. ಸರ್, ನಿಮಗೆ ಎಷ್ಟು ವರ್ಷದ ಒಂದು ರಾಜಕೀಯ ಒಡನಾಟ ಇದೆ ಸರ್? ಸರ್, ನಮ್ದು ಒಂದು 5 ವರ್ಷದಿಂದ. 5 ವರ್ಷದಿಂದ ರಾಜಕೀಯ ಒಡನಾಟ ಇದೆ. 5 ವರ್ಷದಿಂದ ಒಂದು ಜನಸೇವೆ ಮಾಡಿದ್ದೀರಾ. ಇವಾಗ ಅವರು ರಾಜಕೀಯಕ್ಕೆ ಬರೋದಕ್ಕೆ ಒಂದು ಜನಸೇವೆ ಮಾಡೋಣ ಅಂತ ಮಾಡಿದ್ದಾರೆ.
ಇವಾಗ ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಮ ಕುಟುಂಬದಿಂದ ನಿಮ್ಮ ತಾಯಿಯವರ ಮೊದಲ ಅಥವಾ ಹಿಂದ್ಗಡೆ ಯಾರಾದರೂ ಇದ್ರ ಸರ್? ಯಾರು ಇಲ್ರಿ, ನಮ್ಮ ತಾಯಿಯವ್ರ ಮೊದಲು. ನಿಮ್ಮ ತಾಯಿಯವರೇ ಮೊದಲು. ಹಾಂ, ಇವಾಗ ತಾಯಿಯವರೇ ಮೊದಲು ರಾಜಕೀಯಕ್ಕೆ ಬಂದ್ರು. ಇವಾಗ ಅವ್ರು ರಾಜಕೀಯಕ್ಕೆ ಬರೋದಕ್ಕೆ ಗುರುಗಳು ಸ್ಫೂರ್ತಿ ಅಂತ ಯಾರಾದರೂ ಬೆನ್ನೆಲುಬಾಗಿ ನಿಂತಂತವ್ರು ಯಾರಾದರೂ ಇದಾರೆ? ನಮ್ಮ ಕಲ್ಲೋಳಿ ಹಿರಿಯರಾಗಲ್ರಿ, ನಮ್ಮ ಲೀಡರ್ ಅಲ್ಲಿ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಸಾಹೇಬ್ರೆ ನಿಮ್ಗೆ ಗುರುಗಳು. ನಮಗೇನೆಲ್ಲ ಗುರುಗಳು, ನಮಗೇನೆಲ್ಲ ವಿದ್ಯೆ ಕೊಡೋರು, ನಮ್ಗೆ ಇಷ್ಟು ಗೆದ್ದು ಬರೋದಕ್ಕೆ ಇದಕ್ಕೆಲ್ಲದಕ್ಕೂ ನಮ್ಮ ಸಾವುಕಾರನೇ ಕಾರಣ. ಸಾವುಕಾರ ಅವರೇ ಕಾರಣ. ನಿಮ್ಮ ಗುರುಗಳಿಗೆ ನಮ್ಮ 24x7 ಕರ್ನಾಟಕ.com ಮೂಲಕ ಏನೊಂದು ಕೃತಜ್ಞತೆ ಸಲ್ಸಕ್ಕೆ ಇಷ್ಟಪಡ್ತಿರೋರು? ಅವರಿಗೆ ಹೇಳ್ರಿ, ಅವ್ರಿಗೇನಾದ್ರೂ ಕೃತಜ್ಞತೆ ಹೇಳ್ತೀರಾ ನಿಮ್ಮ ಬಾಲಚಂದ್ರ ಜಾರಕಿಹೊಳಿ ಮುಂದೆ ಅವ್ರು ಹೋಗ್ಲಿ ಇನ್ನು ನಮ್ಗೆ ಅವ್ರು ನಮ್ಮ ಸಾವುಕಾರಗಳಿಗೆ ಹೆಚ್ಚಿನ ಸ್ಥಾನ ಸಿಗಬೇಕು, ಅವ್ರಿಗೆ ಇದಕ್ಕೆ ಹೆಚ್ಚಿನ ದೊಡ್ಡ ಮಂತ್ರಿ ಆಗಿ ಬೆಳಿಲಿ ಅಂತೇಳಿ ಅವ್ರನ್ನ ಇಷ್ಟೆಲ್ಲ ಬೇಡ್ಕೋತೀರಿ. ಅದೇ ರೀತಿ ಅವ್ರಿಗೆ ಕೃತಜ್ಞತೆ ಸರ್. ನೀವೇನ್ ಹೇಳಕ್ ಇಷ್ಟಪಡ್ತೀರಿ ನಿಮ್ಮ ಬಾಲಚಂದ್ರ ಜಾರಕಿಹೊಳಿ ಗುರುಗಳಿಗೆ? ನಾವು ಹೇಳೋದು ಅದ ರೀ. ನೀವು ಹೇಳೋದು ಅದೇ, ಅವರು ಒಂದ್ ಹೆಚ್ಚಿನ ಸ್ಥಾನದಲ್ಲಿ ಬೆಳೀಲಿ ಅಂತ. ಇವಾಗ ನೀವು 2 ಪೀರಿಯಡ್ನು ಇವಾಗ ಮುಗಿಸಿದಿರ, ಮುಗಿಯಕ್ಕೂ ಬಂದಿದೆ 2ನೇ ಪೀರಿಯಡ್ ಕೂಡ. ಇದೇ ರೀತಿ ನಿಮ್ಗೆ ಜನರು ನಿಮ್ಗೆ ಸಪೋರ್ಟ್ ಮಾಡಿದ್ರೆ ಅಥವಾ ನಿಮ್ಗೆ ಏನಾದ್ರು ಬೆಳಿಬೇಕಂತ ಆಸೆ ಇದೆಯಾ? ಜನರು ಬೆಳೆಸ್ತೀನಿ ಅಂದ್ರೆ ಬೆಳಿತಿರೋ ಅಥವಾ ನಿಮ್ಗೆ ಬೆಳಿಬೇಕಂತ ಏನಾದ್ರು? ಜನರು ಬೆಳೆಸಿದಾಗ ಬೆಳಿತೀರಿ. ನಮ್ಮ ಸೌಕಾರನ ನಮ್ಗೆಲ್ಲ ಬೆಂಬಲ ಇನ್ನೂ ಹೆಚ್ಚಿಗೆ ಬೆಂಬಲ ಕೊಟ್ರೆ ಅಥವಾ ನಿಮ್ಮ ಊರಿನ ಜನ ನಿಮ್ಗೆ ಬೆಳಿಬೇಕನ್ನುವಂತ ಆಸೆ ಐತ್ರಿ ನನ್ನಲ್ಲಿ. ನಮ್ಮ ಸೌಕಾರ ಮನಸ್ಸು ಮಾಡಿ ನಮ್ಗೆ ಯಾವ್ದು ಕೊಟ್ರು ನನ್ಗೆ ಬೆಳಿಬೇಕನ್ನೋ ಆಸೆ ಇದೆ. ಇವಾಗ ರಾಜಕೀಯ ಬಿಟ್ಟು ನೀವು ಯಾವ್ದಾವ್ದು ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿದ್ರ ತಮ್ಮನ್ನ? ನಾವು ಸಂಘ ರೀ ಅಂತ ಯಾವೇನು ಮಾಡಿಲ್ರಿ. ರಾಜಕೀಯ ಬಿಟ್ಟು ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿಲ್ಲ. ಅವಾಗ ಯಾವ್ದು ಹೇಳಿದ್ರ ಅದೇ ಅದೊಂದು ಜನಸೇವೆ ಅಲ್ವಾ? ಆ ಸಂಘದಲ್ಲಿ ಮೆಂಬರ್ ಆಗಿ ಗುರುತಿಸ್ಕೊಂಡಿದ್ದಾರೆ. ಇವಾಗ ನಿಮ್ಮ ಊರಿನ ಜನತೆ ನಿಮ್ಮನ್ನ ಮತ ಹಾಕಿ ಗೆಲ್ಸಿ 2nd ಪೀರಿಯಡ್ ಅಲ್ಲೂ ತಗೊಂಡ್ ಬಂದಿದ್ದಾರೆ. ನಿಮ್ಮ ಮತ ಬಾಂಧವರಿಗೆ ಏನೊಂದು ಸಿಹಿ ಮಾತನ್ನ ಹೇಳಕ್ ಇಷ್ಟಪಡ್ತಾರೆ ಮೇಡಮ್? ಅವ್ರಿಗೆ ಸುಖವಾಗ್ಲಿ, ಚಲೋ ಆಗ್ಲಿ, ಮತ್ತ ಅವ್ರಿಗೆ ಚೆನ್ನಾಗಿ ಬಾಳಿ, ಇಷ್ಟೆಲ್ಲ ಅವ್ರಿಗೆ ಹೇಳಿ ಒಂದು ಕೃತಜ್ಞತೆ. ಸರ್ ನೀವೇನ್ ಹೇಳಕ್ ಇಷ್ಟಪಡ್ತೀರ? ಸರ್, ಜನರಿಗೆ ಎಲ್ಲ ಇನ್ನಟ್ಟು ಆದಷ್ಟು ಏನಾದ್ರು 1.5 ವರ್ಷದಲ್ಲಿ ಕೆಲಸ ಮಾಡಿ ತೋರಿಸಿ ಅವ್ರದ ಸಹಾಯ ತಗೋಬೇಕಂತೇಳಿ ಪ್ರಯತ್ನ. ಇವಾಗ ನೀವು ಫಸ್ಟ್ ಟೈಮ್ ನಿಂತು ಬಂದಿದ್ರಿ, 2nd ಟೈಮ್ ನೀವು ಒಂದು ಫಸ್ಟ್ ಟೈಮ್ ನಿಂತಾಗ ಏನೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದಾರೆ ಅಂತ ನೋಡಿ ಜನಗಳು ಮೆಚ್ಚಿ ನಿಮ್ಗೆ ಇನ್ನೊಂದ್ಸರಿ ಒಂದು ಸ್ಥಾನ ಕೊಟ್ಟಿದ್ದಾರೆ. ಅವರಿಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದಾರೆ. ಯಾವ ರೀತಿ ಒಂದು ಬೆರೆತು ಕೆಲಸ ಮಾಡ್ತಾ ಇದಾರೆ ಜನರ ಜೊತೆ? ನೀವೇ ಮನೆಗೆ ಹೋಗಿ ಪ್ರಾಬ್ಲಮ್ನ ಕೇಳಿ ಸಾಲ್ವ್ ಮಾಡೋಂಥದ ಅಥವಾ ಅವ್ರು ನಿಮ್ಮ ಮನೆಗೆ ಬಂದಾಗ ಪ್ರಾಬ್ಲಮ್ ಸಾಲ್ವ್ ಮಾಡೋಂಥದ್ದು? ಏನೊಂದು ಪ್ರಾಬ್ಲಮ್ ಬಂದಂದ್ರೆ ಹೇಳಿ ಅಲ್ಲೇ ಮನೆಗೆ ಹೋಗಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿ ಅವ್ರಿಗೆ ಒಂದು ಫೋನ್ ಮಾಡಿದ್ರೆ ಸಾಕು, ಸಾಲ್ವ್ ಮಾಡಿ. ನೀವೇ ಮನೆವರೆಗೂ ಹೋಗಿ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನ ಬಗೆಹರಿಸಿ 24 hours ಬೇಕಾದಾಗ ಹಗಲು ರಾತ್ರಿ ಯಾವಾಗ ಫೋನ್ ಮಾಡಿದ್ರು ನೀವು ಹೋಗಿ ಅವರ ಪ್ರಾಬ್ಲಮ್ನ ಬಗೆಹರಿಸೋಂಥದ್ದು. ಸರಿ, ನೋಡಿದ್ರಲ್ಲ, ಒಂದು ಮಹಿಳಾ ವ್ಯಕ್ತಿ ಆಗಿದ್ಕೊಂಡು ಯಾವ ರೀತಿ ಜನಸೇವೆ ಮಾಡ್ತಾ ಬರ್ತಾ ಇದ್ದಾರಂತ. ಅವರು ಒಂದು ಊರಿಗೆ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂದರೆ, ಒಂದು ರೋಡ್ ಆಗಿರ್ಬೋದು, ಒಂದು ಗಟಾರ್ ಆಗಿರ್ಬೋದು, ಸಣ್ಣ ಮಕ್ಕಳಿಗೆ ಸ್ಕೂಲ್ ಆಗಿರ್ಬೋದು, ಪುಸ್ತಕ ಕೊಡೋದಿರ್ಬೋದು, ಎಲ್ಲ ರೀತಿಯೂ ಒಂದು ಜನಸೇವೆ ಮಾಡ್ತಾ ಬಂದಿದ್ದಾರೆ. ಇವಾಗ ಅದು ಫಸ್ಟ್ ಪೀರಿಯಡಲ್ಲಿ ಮಾಡೋದನ್ನು ಮೆಚ್ಚಿ 2nd ಟೈಮು ಕೂಡ ಅವ್ರನ್ನ ಗೆಲ್ಸಿ ತೊಗೊಂಡ್ಬಂದಿದ್ದಾರೆ. ಅವರು ಇನ್ನೂ 1.5 ವರ್ಷದಲ್ಲಿ ಇನ್ನೂ ಭಾಳ ಕೆಲಸ ಮಾಡ್ಬೇಕಂತ, ಜನರು ಮೆಚ್ಚೋ ಥರ ಒಂದು ಕೆಲಸ ಮಾಡ್ಬೇಕಂತ ಅಂದ್ಕೊಂಡಿದ್ದಾರೆ. ಅವರು ಒಂದು ಮಹಿಳಾ ವ್ಯಕ್ತಿ ಆಗಿದ್ಕೊಂಡು ಈ ಥರ ಒಂದು ಜನಸೇವೆ ಮಾಡ್ತಾ ಬರ್ತಾ ಇದ್ದಾರೆ. ಇದೇ ರೀತಿ ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಾಗಲಿ, ಇನ್ನೂ ಹೆಚ್ಚಿನ ಸ್ಥಾನದಲ್ಲಿ ಬೆಳೀಲಿ ಅಂತ ಹೇಳ್ತಾ ಇಷ್ಟು ಕಾಲ ನಮ್ಮ ಜೊತೆ ಮಾತಾಡೋಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್.